ಹಾಯ್ ವೀವರ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತು ಸ್ಟ್ರೀಟ್ ಸ್ಟೈಲಲ್ಲಿ ನಾನು ಕೀಮಾ ಕೋಫ್ತಾ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಕೀಮಾ ಕರಿ ಮಾಡಿದ್ದೀನಿ ಮತ್ತು ಹೈದ್ರಾಬಾದಿ ಕೀಮಾ ಕೋಫ್ತಾನೂ ಮಾಡಿದ್ದೀನಿ. ಇದು ಮೂರನೇದು ಮಾಡ್ತಾ ಇರೋದು. ಒಟ್ಟಾರೆ ಕೀಮಾದಲ್ಲಿ ಮಾಡಿದ್ರೆ ಸಾಫ್ಟಾಗಿರುತ್ತೆ. ಅದು ವಯಸ್ಸಾದವರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಎಲ್ರಿಗೂ ತಿನ್ನಲಿಕ್ಕೆ ಈಸಿ ಅನಿಸುತ್ತೆ ಮತ್ತು ಖುಷಿ ಅನಿಸುತ್ತೆ, ರುಚಿಯಾಗಿರುತ್ತೆ. ಮಾಡೋದು ಹೇಗೆ ಅಂತ ನಮಗೆ ನೋಡೋಣ. ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆ ಜಾಸ್ತಿ ಇದ್ರೂ ತೊಂದರೆ ಇಲ್ಲ, ನಮಗೆ ಬೇಕು, ಆಮೇಲೆ ಸಾರಿಗೆ ಬೇಕಾಗ್ತದೆ. ಆಮೇಲೆ ಒಂದು 3 ಈರುಳ್ಳಿ ಆನಿಯನ್, 3 ಈರುಳ್ಳಿನ ಉದ್ದುದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಈ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗಿಬೇಕು. ಆಯಿತಾ? ಫುಲ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕೈ ಆಡಿಸ್ತಾನೆ ಇರಬೇಕು, ಹಿಂಗೆ ಫ್ರೈ ಮಾಡ್ತಾನೇ ಇರಬೇಕು. ಆಗ ಒಂದು ಲೈಟ್ ಕಲರ್ ಬರುತ್ತೆ. ಅದಾದಮೇಲೂ ಫ್ರೈ ಮಾಡ್ತಾ ಇರುವಾಗ ಒಂದು ಲೈಟಾಗಿ ಬ್ರೌನ್ ಕಲರ್ ಬರೋಕ್ಕೆ ನೋಡಿ, ಈಗ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇದಾಗುವಾಗ ಅಲರ್ಟ್ ಆಗಿರಬೇಕು. ಅದಾದ ತಕ್ಷಣ ಈ ಥರ ಕಲರ್ ಬರುತ್ತೆ. ಹೀಗೆ ಬ್ರೌನ್ ಕಲರ್ ಬರೋಂಗೆ ಆಗುವಾಗ ಸ್ಟವ್ನ ಆಫ್ ಮಾಡಬೇಕು. ಆಫ್ ಮಾಡಿ ಅದೇ ಬಿಸಿಯಲ್ಲಿ ಇಟ್ಟಾಗ ಒಂದು 2 ನಿಮಿಷಕ್ಕೆ ಈ ಥರ ಕಲರ್ ಬರುತ್ತೆ. ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಆಯಿತಾ? ಇದಕ್ಕೆ ಇದರದ್ದೇ ಆ ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಅದಕ್ಕೆ ಅದರದ್ದೇ ಆದ ಒಂದು ಟೇಸ್ಟ್ ಇರುತ್ತೆ. ಈ ಥರ ಫ್ರೈ ಆದಮೇಲೆ ನೋಡಿ, ಹಿಂಗೆ ತಣ್ಣಗಾದ್ಮೇಲೆ ಹಿಂಗಿರುತ್ತೆ. ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಈಗ ನಮ್ಗೆ ಏನು ಮಾಡಬೇಕು ಅಂತಂದರೆ, ಕೀಮಾನ ಅಂಗಡಿಲೂ ಕೂಡ ಅದು ಸಣ್ಣದಾಗಿ ಕಟ್ ಮಾಡಿ ಕೊಟ್ಟಿರ್ತಾರೆ, ಆದರೂ ಮಿಕ್ಸಿ ಜಾರ್ಗೆ ಹಾಕಿ ಇನ್ನೂ ನೈಸಾಗಿ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಈಗ ಅದಕ್ಕೆ ಅದನ್ನೇನು ಮಾಡಬೇಕು ಅಂದರೆ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಫಸ್ಟು ನಮಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ತೊಗೊಂಬಿಟ್ಟು ಅದಕ್ಕೆ 1 ಈರುಳ್ಳಿ, ಆಮೇಲೆ ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆಯಿತಾ? ಇದಿಷ್ಟನ್ನು ಮಾತ್ರ ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕ್ಕೊಳ್ಳಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಇದು 4ನ್ನು ನೀರು ಹಾಕಬೇಡಿ, ಹಾಗೆ ತರಿಯಾಗಿ ಗ್ರೈಂಡ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಈಗ ಈ ಕೀಮನ್ನು ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಫಸ್ಟೇ ಒಂಚೂರು ಅದರಲ್ಲಿ ಬೋನೆಲ್ಲ ಇರಬಾರ್ದು. ಅದನ್ನು ಒಂದು ಬೌಲಿಗೆ ಹಾಕ್ಬಿಟ್ಟು ಈ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡ್ವಲ್ಲ ಅದನ್ನು ಆ ಕೀಮಾ ಜೊತೆಗೆ ಹಾಕಬೇಕು. ಆಯಿತಾ? ಅದಾದಮೇಲೆ ಅರ್ಧ ಟೇಬಲ್ ಸ್ಪೂನು ಅಚ್ಕಾರದ ಪುಡಿ, ಅರ್ಧ ಟೇಬಲ್ ಸ್ಪೂನು ಧನಿಯಾ ಪುಡಿ, ಆಮೇಲೆ ಗರಂ ಮಸಾಲ ಪೌಡ್ರ್, ಇದು ಒಂದು 1/4 ಟೀ ಸ್ಪೂನ್ ಸಾಕು. ಗರಂ ಮಸಾಲ ಪೌಡ್ರು ನಾನು ಮನೆಯಲ್ಲೇ ಪೌಡ್ರ್ ಮಾಡ್ಕೊಳ್ಳೋದು, ಅದು ಕೂಡ ವಿಡಿಯೋ ಹಾಕಿದ್ದೀನಿ, ವಾಚ್ ಮಾಡಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಬಿಟ್ಟು ಇದು ಕಡಲೆ ಹಿಟ್ಟು, ಬೇಸನ್, ಆಯಿತಾ? ಕಡಲೆ ಹಿಟ್ಟು ನಾವು ಬೋಂಡ ಬಜ್ಜಿ ಮಾಡ್ತೀವಲ್ಲ, ಕಡಲೆ ಹಿಟ್ಟನ್ನ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಆಯಿಲ್ ಹಾಕಿ, ಎಣ್ಣೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಇಟ್ಕೊಳ್ಳಿ. ಒಂದು ಸಲ ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡ್ಕೊಂಬಿಡಿ. ಅದಾದಮೇಲೆ ನಿಮ್ಗೆ ಯಾವ ಸೈಜ್ ಬೇಕು, ದೊಡ್ಡ ಸೈಜ್ ಆದರೂ ಓಕೆ, ಈ ಥರ ಮೀಡಿಯಮ್ ಸೈಜ್ ಆದರೂ ಸರಿಯೇ. ಇದನ್ನೆಲ್ಲ ಉಂಡೆ ಕಟ್ಬಿಟ್ಟು ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಬಾಣಲಿ ಇಡೋಣ. ಅದು ತವ ಥರ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕ್ಬಿಟ್ಟು, ನಮಗೆ ಆ ಆಯಿಲ್ ಉಳಿದಿದ್ರೆ ಅದನ್ನೇ ಹಾಕ್ಕೊಳ್ಬೋದು, ಇಲ್ಲಾಂದ್ರೆ ಹೊಸ ಆಯಿಲ್ನ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಈ ಕೀಮಾದ ಉಂಡೆ ಇದೆಯಲ್ಲ ಅದನ್ನು ಫ್ರೈ ಮಾಡಿ ತಗೊಳ್ಬೇಕು. ಡೀಪ್ ಫ್ರೈ ಅಲ್ಲ, ಈ ಥರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಉಲ್ಟಾ ಸೀದಾ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಸ್ಟವ್ದು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಫುಲ್ ಇಟ್ಟರೆ ಸೀದೋಗುತ್ತೆ, ಕಡಿಮೆಲಿಟ್ಟರೆ ಎಣ್ಣೆ ಎಲ್ಲ ಎಳ್ಕೊಂಬಿಡುತ್ತೆ. ಹಾಗಾಗಿ ಇದನ್ನು ಈ ಥರ 2 ಸೈಡನ್ನು ಆಚೆ ಈಚೆ ಉಲ್ಟಾ ಮಾಡಿ ಫ್ರೈ ಮಾಡಿ ತಗೊಳ್ಳಿ. ಅದನ್ನು ಕೂಡ ಅದು ರೆಡಿ ಆಗ್ತದೆ ನೋಡಿ. 2 ಸೈಡು ಮಾಡಿದ್ದೀನಿ, ಒಂದು ಸೈಡ್ ಆಗಿ ಮತ್ತೆ ಉಲ್ಟಾ ಮಾಡಿದ್ದೀನಿ. ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಬಿಡಿ. ಅದಾದಮೇಲೆ ನಾವು ಆನಿಯನ್ನ ಫ್ರೈ ಮಾಡಿದ್ವಲ್ಲ ಅದರಲ್ಲಿ ಸ್ವಲ್ಪ ತಗೊಳ್ಳಿ, ಸ್ವಲ್ಪ ಇರಲಿ. ಆಮೇಲೆ ಇದನ್ನು ಅದ್ರ ಜೊತೆಗೆ ಮೊಸರು ಹಾಕ್ಕೊಳ್ಬೇಕು, ಕರ್ಡ್. ಇದು ಆ ಈರುಳ್ಳಿ ಫ್ರೈ ಮಾಡಿರೋದು ಒಂದು ಒಳ್ಳೆ ಘಮ ಇರುತ್ತೆ, ಅದಕ್ಕೆ ಅದರದ್ದೇ ಆದ ಒಂದು ರುಚಿ ಇರುತ್ತೆ. ಮತ್ತು ಒಂದು 5-6 ಬಾದಾಮಿ ಹಾಕ್ಕೊಳ್ಳಿ. ಮೊಸರು, ಬಾದಾಮಿ, ಕರ್ಡ್, ಬಾದಾಮಿ, ಫ್ರೈ ಮಾಡಿದಂಥ ಆನಿಯನ್, ಅದಷ್ಟನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಅದಕ್ಕೂ ನೀರು ಹಾಕೋದು ಬೇಡ, ಬರೀ ಅಷ್ಟರಲ್ಲೇ ಹಿಂಗೆ ನೈಸಾಗಿ ಗ್ರೈಂಡ್ ಆಗುತ್ತೆ. ಈಗ ನಾವು ಆ ತವದಲ್ಲಿ ಕೀಮಾ ಉಂಡೆನ ಫ್ರೈ ಮಾಡಿದ್ವಲ್ಲ ಅದೇ ಆಯಿಲಲ್ಲಿ ಮತ್ತು ಅಲ್ಲಿ ನಮ್ಗೆ ಉಳಿದಿರುತ್ತಲ್ಲ ಆಯಿಲು, ಅದು ಕೂಡ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಅದಕ್ಕೆ ಈ ಮಸಾಲನ ಹಾಕ್ಕೊಳ್ಬೇಕು. ಈರುಳ್ಳಿ ಮತ್ತು ಮೊಸರು, ಬಾದಾಮಿ ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ಅದಕ್ಕೊಂದು ಒಳ್ಳೆ ಫ್ಲೇವರ್ ಬರುವ ಟೈಮಲ್ಲಿ ಅಚ್ಕಾರದ ಪುಡಿ, ಧನಿಯಾ ಪುಡಿ,
ಅರಿಶಿನ ಪುಡಿ, ಇದು ಮೂರನ್ನು ಹಾಕ್ಕೊಳ್ಬೇಕು. ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದಿಷ್ಟನ್ನು ಮಿಕ್ಸ್ ಮಾಡಾದಮೇಲೆ ನೋಡಿ ಚೆನ್ನಾಗಿ ಫ್ಲೇಮ್ ಸಿಮ್ಮಲ್ಲೇ ಇಟ್ಕೊಂಡಿರಿ ಇದೆಲ್ಲ ಮಾಡುವಾಗ, ಇಲ್ಲಾಂದರೆ ಈ ಮಸಾಲೆ ಪೌಡ್ರ್ಗಳು ಕಪ್ಪಾಗ್ಬಿಡ್ತದೆ. ಅದಕ್ಕೆ ಈಗ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಅದನ್ನು ಈಗ ಫುಲ್ ಫ್ಲೇಮಲ್ಲಿಟ್ಟು ಕುದಿಲಿಕ್ಕೆ ಬಿಡಿ. ಅದು ಚೆಂದ ಆಯಿಲ್ ಬಿಟ್ಕೊಳ್ಳುತ್ತೆ, ಆಗ ನಮಗೆ ಆ ಮಸಾಲೆ ಫ್ರೈ ಆಗಿದೆ ಅಂತ ಅರ್ಥ. ಈ ಟೈಮಲ್ಲಿ ಆ ಕೀಮಾ ಉಂಡೆನೆಲ್ಲ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದ್ರ ಜೊತೆಗೆ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಮುಚ್ಚಿಬಿಟ್ಟು ಒಂದು 2-3 ನಿಮಿಷ ಬೇಯಿಸಿ. ಅಷ್ಟೇ, ನಮ್ಮದು ಕೀಮಾ ಕೋಫ್ತಾ ರೆಡಿ ಆಯಿತು. ಸರ್ವ್ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಅಷ್ಟೇ, ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್.